ಏನು ಮಾಡಂಗಿಲ್ಲ ಕೈ ಏನು ಮಾಡ್ತೀನಿ ನೋಡಿ ಇರ್ತೇನೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗಾದ್ರೆ ಆರಾಮದಿರಾ? ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವೀಡಿಯೋ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಪ್ಪ ಅಂದರೆ, ನಾವು ಎಲ್ಲಿ ಬಂದಿದ್ದೀವಿ ಅಂತ ಅಂದರೆ ಇವಾಗ ಹೇಳ್ತಾ ಇದ್ದೀನಿ ನಾನು ನಿಮಗೆ. ನಾವು ಬಾದಾಮಿಗೆ ಬಂದಿದ್ವಿ. ಈಗ ನಾವು ಎಲ್ಲ ರೆಡಿ ಆಗಿದ್ದೀವಿ ನೋಡಿ. ಇಲ್ಲಿ ನಮ್ಮ ಹಾಸನಲ್ಲಿ ಚಳಿ ಇತ್ತು, ಅದಕ್ಕೆ ಇಲ್ಲಿನೂ ಚಳಿ ಇರುತ್ತೇನಂತ ಅದಕ್ಕೆ ಬ್ಲ್ಯಾಕ್ ಡ್ರೆಸ್ ತಂದರೆ ನಾನು ಇದು ಹಾಕ್ಕೊಂಡೇ ಇರಲಿಲ್ಲ, ತುಂಬ ದಿನ ಆಗಿತ್ತು. ಅಂದರೆ ಇಲ್ಲಿ ಸೆಕೆ ಇದೆ. ನಮ್ಮನೆ ರೆಡಿಯಾಗಿ ಕೂತಿದ್ದಾರೆ. ಇನ್ನು ಗಾಡಿ ಬರಬೇಕು. ಗಾಡಿ ಬಂದ ತಕ್ಷಣ, ಫೋನ್ ಮಾಡಿದ ತಕ್ಷಣ ನಾವು ಕೆಳಗಡೆ ಹೋಗ್ತೀವಿ. ಬಾದಾಮಿಯಲ್ಲಿ ಏನೇನಿದೆ ಮತ್ತು ಇಲ್ಲಿ ಏನೇನು ಸುತ್ತಮುತ್ತ ಏನೇನು ನೋಡೋಂಥವಿದಾವೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ರಿ. ರೆಡಿ ಇದ್ರೆಲ್ಲ ನೋಡೋಕ್ಕೆ. ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಈಗ ನಾವು ಫಸ್ಟ್ ಹೋಗಿ ಟಿಫಿನ್ ಮಾಡ್ತೀವಿ. ಟಿಫಿನ್ ಮಾಡಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಚಲೋ. ರೆಡಿ ಅಲ್ರಿ? ಹಾಂ, ರೆಡಿ ಐತೆ. ನಡಿ ಬಂತ ಗಾಡಿ? ಫೋನ್ ಮಾಡ್ಯಾನ, ಬರ್ತೀನಿ 5 ನಿಮಿಷದಾಗ ಅಂತ. ಸರಿ, ಹೋಗಿ ಫಸ್ಟ್ ಟಿಫಿನ್ ಮಾಡೋಣ. ಅಲ್ಲ, ಅವ ಎಲ್ಲೇ ಬೇರೆ ಟಿಫಿನ್ ಹೇಳ್ಯಾನಲ್ಲ, ಅಲ್ಲಿ ಹೋಗಿ. ಅಲ್ಲಿ ಏನು ಫೇಮಸ್ಸಾ? ಏನೋ ಫೇಮಸ್ ಅಂತ. ಹೌದಾ? ಸರಿ, ನಮ್ಮ ಮನೆಯವರು ಈ ಥರ ರೆಡಿಯಾಗಿದ್ದಾರೆ. ರೈಟ್, ಓಕೆ. ರೆಡಿನಾ ಎಲ್ಲ? ಬ್ಲ್ಯಾಕಿ ಆಗ್ಯಾನ ಇವತ್ತು? ನೋಡಲ್ಲ, ಸೆಕೆ ಆಗಂಗಿಲ್ಲನ? ಏನು ಮಾಡಲ್ಲ, ಚಳಿ ಎಲ್ಲ. ಈ ಡ್ರೆಸ್ ಭಾಳ ದಿನ ಅಂದರೆ ವರ್ಷನೇ ಆಗೋಯ್ತು ಹಾಕೊಳ್ಳಾರೆ. ಹಾಂ, ಒಟ್ಟ ಡ್ರೆಸ್ ಇಲ್ಲ ಒಟ್ಟ ಡ್ರೆಸ್ ಇಲ್ಲ. ನಿನ್ನ ಹತ್ರ ಒಟ್ಟ ಡ್ರೆಸ್ ಇಲ್ಲ. ಬೀರು ಒಳಗೆ ಜಾಗ ಕಮ್ಮಿ, ಜಾಗನೇ ಇರಂಗಿಲ್ಲ, ಆದರೂ ಒಟ್ಟ ಡ್ರೆಸ್ ಇರಂಗಿಲ್ಲ. ಡ್ರೆಸ್ ಇಲ್ಲ, ಓಕೆ, ಸರಿ, ಹೊಸ ಹೊಸ ಇರಬೇಕು. ಒಳ್ಳೇದು. ಇಲ್ಲೊಂದು ಕಳಿಸ್ಬಿಟ್ರಿ ಬಾದಾಮಿ. ಆಯ್ತು, ಕೊಡ್ಸುಂಬ. ನಡಿ. ಬೆಳಗ್ಗೆ ಶೆಕೆ ಇತ್ತು. ನಡಿ. ಗಾಳಿ ಪಂಕ ಸಂಜೆ ಗಾಳಿ ಬೀಸ್ಕೊಂತ ಆಯಿತು. ಟೈಮ್ ಆಗ್ತದೆ ನೋಡಿ. ರೆಡಿಯಾಗಿ ಹೊರಗಡೆ ಬಂದು ಒಂದು ಹೋಟ್ಲಲ್ಲಿ ಟಿಫಿನ್ ತಿಂತಾಯಿದ್ದೀವಿ. ಇದು ನೋಡಿ, ಮಂಗಳೂರು ಬನ್ಸ್ ಅಂತಾರೆ ಇದಕ್ಕೆ. ಆ ಕಡೆ ಎಲ್ಲ ಬನ್ಸು ಫೇಮಸ್ ಅಲ್ಲ, ಹಾಗಾಗಿ ಬನ್ಸ್ ಆರ್ಡ್ರ್ ಹೇಳಿದ್ವಿ. ಎಷ್ಟು ದೊಡ್ಡದಿದೆ, ಪೂರಿ ಸೈಜ್ ಇದೆ ನೋಡಿ ಬನ್ಸು. ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿ ಎಲ್ಲ, ತುಂಬ ಟೇಸ್ಟಿಯಾಗಿತ್ತು ಬನ್ಸು. ಒಂದು ಪ್ಲೇಟಿಗೆ 2 ಬರ್ತಂತೆ. ನಾವೆಲ್ಲ 1/2 ಹೇಳಿದ್ವಿ. ಹಾಗಾಗಿ ತಿನ್ನೋದ್ರಾಗೆ ಸಾಕಾಯಿತು. ಮತ್ತು ಒಂದು ಸಿಂಗಲ್ ಇಡ್ಲಿ ವಡ ಹೇಳಿದ್ವಿ, ಅದನ್ನು ತಿಂದ್ವಿ ನೋಡಿ. ಟಿಫಿನ್ ತಿಂದಾದಮೇಲೆ ಒಂದು ಕಾರ್ ಬುಕ್ ಮಾಡಿದ್ವಿ ನಾವು, ಟ್ಯಾಕ್ಸಿ ಬುಕ್ ಮಾಡಿದ್ವಿ. ಯಾಕಂದರೆ ಬಾದಾಮಿಯಲ್ಲಿ ಏನೇನಿದೆ ಮತ್ತು ಐಹೊಳೆ ಪಟ್ಟದಗಳು ಇನ್ನೂ ಏನೇನಿದೆ ನೋಡೋಂಥ ಪ್ಲೇಸ್ಗಳಿಗೆಲ್ಲ ಹೋಗ್ಬೋದು ಅಂತೇಳಿ ಒಂದು ಟ್ಯಾಕ್ಸಿ ಬುಕ್ ಮಾಡಿ ಈಗ ನಾವು ಟ್ಯಾಕ್ಸಿಯಲ್ಲಿ ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಬಾದಾಮಿಗೆ ಹೋಗ್ತಾಯಿದ್ವಿ. ಬಾದಾಮಿ ಬನಶಂಕರಿ ನೋಡೋಕ್ಕೆ ಹೋಗ್ತಾಯಿದ್ದೀವಿ. ಆ ದೇವಸ್ಥಾನ ನಾವು ನಿಮ್ಗೆ ತೋರಿಸ್ತೀವಿ. ಬನ್ನಿ, ನಾವು ಎಲ್ಲೆಲ್ಲಿ ಹೋಗ್ತೀವಿ, ನಾವು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀವಿ. ನೀವು ನೋಡ್ತೀರಲ್ಲ, ನಡೀರಿ ಹೋಗೋಣ. ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ನೋಡಿ. ಇಲ್ಲೊಂದು ಉದ್ದೊಂದು ಇದೆ ಅಲ್ಲ, ಅದಕ್ಕೆ ಏನಂತರ ಗೊತ್ತಿಲ್ಲ. ಇಲ್ಲೊಂದು ಕಿಂಡಿ ಇದೆ ನೋಡಿ. ಕಿಂಡಿಯಿಂದ ಒಳಗಡೆ ಮೆಟ್ಲಿದೆ. ಮೆಟ್ಲಿಂದ ಮೇಲೆ ಹೋಗಿ ಅಲ್ಲಿ ಮೇಲೆ ಕಾಣಿಸ್ತಾ ಇದ್ದಾನಲ್ಲ, ಆ ಥರ ಒಳಗಡೆಯಿಂದ ಹೋಗಿ ಮೇಲೆ ನೋಡ್ಬೋದು. ಇದು ದೇವಸ್ಥಾನದ್ದು, ಬನಶಂಕರಿ ದೇವಸ್ಥಾನದ್ದು ಹೆಬ್ಬಾಗಿಲು ನೋಡಿ. ಇದ್ರೊಳಗಡೆಯಿಂದ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ಒಳಗಡೆ ಹೋಗೋಣ. ಆದರೆ ಒಳಗಡೆ ಗರ್ಭಗುಡಿ ಒಳಗಡೆ ಬಿಡೋದಿಲ್ಲ ಕ್ಯಾಮ್ರಾ ಅದು. ಹಾಗಾಗಿ ನಿಮಗೆ ಹೊರಗಡೆ ಏನೇನಿದೆ ಅದೆಲ್ಲ ತೋರಿಸ್ತೀನಿ ನಾನು ನಿಮಗೆ. ಬನ್ನಿ ನೋಡೋಣ. ಇವಾಗ ನಾವು ದರ್ಶನಕ್ಕೆ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಅಂತ ಅದೇನು ಕ್ಯೂ ಇರಲಿಲ್ಲ, ಯಾಕಂದರೆ ಬೆಳಗಿನ ಜಾವ ಅಲ್ಲ, ಮತ್ತು ಅಂಥ ಸೀಸನ್ನು ಇರಲಿಲ್ಲ, ಹಾಗಾಗಿ ರಶ್ ಇರಲಿಲ್ಲ. ಜಾತ್ರೆ ಟೈಮಲ್ಲಿ ತುಂಬ ರಶ್ ಇರುತ್ತಂತೆ, ಹಾಗಾಗಿ ಟೈಮ್ ಹಿಡಿಯುತ್ತೆ ದರ್ಶನಕ್ಕೆ ಅಂತ ಹೇಳಿದರು ನೋಡಿ. ಇಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಇದು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಇಲ್ಲಿದು ಏನೇನು ಪೂಜಾ ಅದು ಎಲ್ಲ ಮಾಡ್ತಾಯಿರ್ತಾವೆ ಡೈರೆಕ್ಟ್ ನೋಡ್ಬೋದು ನೀವು ಯೂಟ್ಯೂಬಲ್ಲಿ ನೋಡಿ. ಇದೆ ದೇವಸ್ಥಾನದ ಸುತ್ತ ಎಲ್ಲ ಇದು ಹೊರಗಡೆ ತೋರಿಸ್ತಾ ಇದ್ದೀನಿ ನಾನು. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಇವಾಗ ನಿಮಗೆ ಒಂದು ರೌಂಡ್ ಹಾಕ್ತಾಯಿದ್ದೀನಿ. ಗುಡಿ ಸುತ್ತ ಒಂದು ರೌಂಡ್ ಹಾಕಿದಂಗೂ ಆಗುತ್ತೆ, ನಿಮಗೂ ತೋರಿಸಿದಂಗೆ ಆಗುತ್ತೆ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಹೊರಗಡೆ ವೀಡಿಯೋ ಮಾಡ್ಬೋದು, ಅದು ಒಳಗಡೆ ಮಾಡೋಂಗಿಲ್ಲಲ್ಲ ನೋಡಿ. ಜಾತ್ರೆ ಟೈಮಲ್ಲಿ ತುಂಬ ರಶ್ ಇರುತ್ತಲ್ಲ, ಹಾಗಾಗಿ ಲೈನ್ಸ್ ನೋಡಿ, ಎಷ್ಟೊಂದು ಲೈನ್ಸ್ ಮಾಡಿದ್ದಾರೆ. ಇವಾಗೇನು ರಶ್ ಇರಲಿಲ್ಲಲ್ಲ, ಹಾಗಾಗಿ ನಮಗೆ ಒಂದು 10-15 ನಿಮಿಷದಲ್ಲೇ ದರ್ಶನ ಆಯಿತು. ಇಲ್ಲಿ ತೀರ್ಥ ಕೊಡ್ತಾ ಇದ್ದಾರೆ, ತೀರ್ಥ ತೊಗೊತಾರೆ. ಇವಾಗ ತೀರ್ಥ ತೊಗೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊತೀವಿ ದೇವಸ್ಥಾನದಲ್ಲಿ. ಯಾಕಂದರೆ ಟೈಮ್ ಇತ್ತಲ್ಲ, ಆರಾಮಾಗಿ ಸ್ವಲ್ಪ ಕೂತ್ಕೊಂಡು ಹೋದ್ರಾಯ್ತು ಅಂತೇಳಿ ಕೂತ್ಕೊಂಡಿದ್ವಿ ನಾವು.
ನೋಡಿ ನಮ್ಮ ಮನೆಯವರು ಧ್ಯಾನ ಮಾಡ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನದ ಒಳಗಡೆ ಕೂತ್ಕೊಂಡು. ಧ್ಯಾನ ಆದಮೇಲೆ ಇಲ್ಲಿ ನೋಡಿ 3 ಕಂಬಗಳಿದ್ದಾವೆ, ಅಲ್ಲೆಲ್ಲ ದೀಪ ಇಡ್ತಾರೆ, ದೀಪೋತ್ಸವ ಮಾಡ್ತಾರೆ ಏನೋ ಗೊತ್ತಿಲ್ಲ, ದೀಪ ಇಡ್ಬೋದು ಅಂತ ನಾನು ಅನಿಸಿಕೆ. ಯಾಕಂದರೆ ಎಲ್ಲ ಕಪ್ಪಾಗಿದೆಯಲ್ಲ, ದೀಪ ಅಂಟಿಸ್ತಾರೆ. ನಾನು 3 ಕಂಬ ಇದೆ ದೇವ್ರ ಮುಂದೆ ಅಂದರೆ ಹೊರಗಡೆ ಈ ಹಾಲ್ಗಂಬ ಇದೆಲ್ಲ, ಹಾಲ್ಗಂಬದ ಮುಂದೆ ನೋಡಿ, ಇದು ಹಾಲ್ಗಂಬ ಮೇಲೆ ನೋಡಿ ಈ ಅಜ್ಜಿ ಇದೆಯಲ್ಲ, ಈ ಅಜ್ಜಿ ಬೆಳಗ್ಗೆ ಟಿಫಿನ್ಗೆ ರೊಟ್ಟಿ ಊಟ ತಿನ್ಬನ್ರಿ ಅಂತ. ಅಲ್ಲಿ ಏನು ರೊಟ್ಟಿ ಊಟ ಅಂತಂದರೆ ಇಲ್ಲಿ ಬೆಳಗ್ಗೆ ಎಲ್ಲ ರೊಟ್ಟಿ ಮಾರಕ್ಕೆ ಬರ್ತಾರೆ. ರೊಟ್ಟಿ, ಕಾಳು ಪಲ್ಯ, ಪುಂಡಿ ಪಲ್ಯ, ಬಿಸಿ ರೊಟ್ಟಿ, ಮೆತ್ತನ ರೊಟ್ಟಿ, ಖಡಕ್ ರೊಟ್ಟಿ ಎಲ್ಲ ತೊಗೊಂಡು ಬರ್ತಾರೆ. ಇದು ನೋಡಿ, ಇದು ಕೊಳ ನೋಡಿ, ಇದು ದೇವಸ್ಥಾನ ಮುಂದೆ, ಇದು ಕಲ್ಯಾಣಿ ಅಂತಾರೆ ಈ ಕಡೆ ಎಲ್ಲ, ಬೆಂಗಳೂರು ಸೈಡು. ನಮ್ಮ ಕಡೆ ಕೊಳ ಅಂತೀವಿ ನೋಡಿ. ಎಲ್ಲ ಏನೇನು ನೀರಿಲ್ಲ, ಬೇಸಿಗೆ ಎಲ್ಲ ಒಣಗೋಗಿದೆ, ಮಧ್ಯದಲ್ಲಿ ಮಾತ್ರ ನೀರಿದೆ ನೋಡಿ, ಅದು ಅಷ್ಟೇ ನೀರಿರೋದು ನೋಡಿ. ಇದೆಲ್ಲ ಮಂಟಪ ಮುಂದೆ ಇದು ಇದೆ, ಕೊಳ ಇದೆ. ಕೊಳ ಆದಮೇಲೆ ಮತ್ತೆ ಇಲ್ಲಿ ರೊಟ್ಟಿ ಊಟ ಅದು ಕಡೆ ಬರ್ತೀವಿ. ಇದು ಊಟ ಮಾಡಿ ಬರ್ರಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಅದಾವ ಬರ್ರಿ. ಯಾಕ ಬಡಿ ಬಾಜಿ ಅಂದ್ರೆ ಪುಂಡಿ ಪಲ್ಯ ಐತ್ರಿ, ಇದು ಪುಂಡಿ ಪಲ್ಯ, ಇದು ಪುಂಡಿ ಪಲ್ಯ. ಹೌದು ಬರ್ರಿ. ಮೆತ್ತನ ರೊಟ್ಟಿ ಅದ, ಸಜ್ಜಿ ರೊಟ್ಟಿ ಅದ, ಕಾಳು ಪಲ್ಯ, ಸೌತೆಕಾಯಿ, ಕೆಂಚಿ. ಪಾರ್ಸಲ್ ಕಟ್ಕೊಳ್ಳಿ, ಒಂದು ಫೋನಿಗೆ ಮಾಡಿ. ಅಲ್ಲ ಇಲ್ಲಿ ಸಿಗ್ತಾವ ಅಂತ ಗೊತ್ತಿದ್ದಿಲ್ಲಲ್ಲ, ಚೆನ್ನಾಗಿ ಗೊತ್ತಿದ್ರೆ ಹಂಗೆ ಬರ್ತಿದ್ವಿ. ಒಂದು ಅಜ್ಜಿಗೆ ಒಂದು ಊಟ ಅವ್ರು ಹೇಳ್ತಾ ಇದ್ರು, ನೀವು ತಿನ್ಲಿಕ್ಕಿಲ್ಲ, ಒಬ್ರಿಗೆ ಅಜ್ಜಿಯವ್ರಿಗೆ ಊಟ ಕೊಡಿಸ್ರಿ ಅಂತ ಅಂದರು. ಸರಿ, ನಾವು ತಿಂದಿಲ್ಲ ಅಂದರೆ ಏನಾಯಿತು, ಒಬ್ಬರು ಅಜ್ಜಿಗೆ ಕೊಡಿಸಿದ್ರೆ ಆಯ್ತು ಅಂತ ಒಂದು ಅಜ್ಜಿಗೆ ಊಟ ಕೊಡಪ್ಪ ಅಂತ ಹೇಳಿದ್ವಿ. ಒಂದು ಊಟಕ್ಕೆ 30 ರೂಪಾಯಿ ಅಂತ, 2 ರೊಟ್ಟಿ, ಕಾಳು ಪಲ್ಯ, ಚಟ್ನಿ ಅದೆಲ್ಲ ಕೊಡ್ತಾರೆ. ಇದು ಉದ್ದ ಏನಿದೆಲ್ಲ ಅಲ್ಲೆಲ್ಲ ಫುಲ್ಲು ರೊಟ್ಟಿ ಬಂದು ಕೂತ್ಕೊತಾರಂತೆ. ನಾವು ಬೆಳಗ್ಗೆ ಬೇಗ ಹೋಗಿದ್ವಲ್ಲ ದರ್ಶನಕ್ಕೆ, ಹಾಗಾಗಿ ಒಂದು 2-3 ಅಷ್ಟೇ ಬಂದಿದ್ದರು. ಹಿಂಗೆ ಟೈಮ್ ಆದಂಗೆಲ್ಲ ತುಂಬ ಜನ ಫುಲ್ ಅದೇನು ಉದ್ದ ಇತ್ತಲ್ಲ ಅಲ್ಲೆಲ್ಲ ಫುಲ್ ಕಲ್ಲಾಡಿ ಸುತ್ತೆಲ್ಲ ಕೂತ್ಕೊತಾರಂತೆ ರೊಟ್ಟಿ ತೊಗೊಂಡ್ಬಂದು. ಇದೆಲ್ಲ ನೋಡಿದ್ದಾದ್ಮೇಲೆ ಇವಾಗ ನಾವೆಲ್ಲಿ ಹೋಗ್ತಾ ಇದ್ವಿ ಅಂದರೆ ಪಟ್ಟದ ಕಲ್ಲಿಗೆ ಹೋಗ್ತಾ ಇದ್ದೀವಿ. ಪಟ್ಟದ ಕಲ್ಲು ಏನೇನಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ ನಿಮಗೆ. ಪಟ್ಟದ ಕಲ್ಲಲ್ಲಿ ನೋಡಿ, ಇವಾಗ ಫಸ್ಟ್ ಎಂಟ್ರೆನ್ಸ್ ಫೀಸು ತೊಗೋಬೇಕು 40 ರೂಪಾಯಿ ನೋಡಿ. ಫಾರಿನ್ದವ್ರಿಗಾದರೆ 600 ರೂಪಾಯಿ ಅಂತೆ. ಮತ್ತು ವಿಡಿಯೋ ಕ್ಯಾಮ್ರಾಗೆಲ್ಲ 25 ರೂಪಾಯಿ ಅಂತ ಬರ್ತಾರೆ. ಅದೇನು ತೊಗೊಳ್ಳಿಲ್ಲ, ಸರಿ ಅಂತಂದು ಟಿಕೆಟ್ ತೊಗೊಂಡು ನಾವು ಈಗ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ. ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನಾ ಹೆಂಗೆ ನೋಡಲಿ ನಿನ್ನ. ನೋಡ್ತೀವಿ ಬಿಡು, ತೆಗಿಯಕತ್ತೀನಲ್ರಿ. ತೆಂಗಿನ ಗಿಡ ಮಸ್ತ್ ಅಂಟಿಸೋದ್ನಲ್ಲ ಈಗಿನ ಸರ್. ಟಣ್ಣ ಗಂಟೆ ಶಬ್ದ, ಟಣ್ಣ. ಶೆಕೆ ಹೇಳೀಗ. ಕಾಶಿ ವಿಶ್ವೇಶ್ವರ ದೇವಾಲಯ ಇದಾ? ಪಾಪ ಬಸವಣ್ಣ ಒಂದು ಮುಖನೂ ಇಟ್ಟಿಲ್ಲ. ಮತ್ತು ಬೇಲೂರು ಹಳೆಬೀಡಿಗೂ ಈಶ್ವರನೇ ಅಲ್ಲ. ಬೇಲೂರು ಹಳೆಬೀಡು ಒಳಗೆ ಕಲ್ಲಿಂದ ಜಾಸ್ತಿ, ಇದನ್ನು ಕಲ್ಲೇ, ಇದು ಒಂಥರ ಕಲ್ಲು. ಅದೇ ಬರೀ ಲಿಂಗು ಇಲ್ಲಿನ ಲಿಂಗು ಮುಂದೆ ಬಸವಣ್ಣ ನೋಡಿ. ಇದು ಪಟ್ಟದ ಕಲ್ಲಲ್ಲಿ ಏನಪ್ಪ ಅಂದರೆ ಬರೀ ಈಶ್ವರನೇ ಇದೆ. ಈಶ್ವರನ ಮುಂದೆ ಬಸವಣ್ಣ, ಈಶ್ವರನ ಮುಂದೆ ಬಸವಣ್ಣ. ಒಂದು ಬಸವಣ್ಣಗೂ ಮುಖ ಇಲ್ಲ, ಎಲ್ಲ ಮುಖ ಮಾಡಿದ್ದಾರೆ ಎಲ್ಲ ಬಸವಣ್ಣಗೆಲ್ಲ. ಅದೇನೋ ಗೊತ್ತಿಲ್ಲ, ಅದು ಆಗಿನ ಕಾಲದಲ್ಲಿ ಅಷ್ಟು ದ್ವೇಷ ಇತ್ತು ಏನು, ಎಲ್ಲ ಬಸವಣ್ಣಗೆಲ್ಲ ಮುಖ ಮಾಡಿದ್ದಾರೆ. ಮತ್ತು ಒಳಗಡೆ ಲಿಂಗು ಕೂಡ ಒಂದೊಂದು ಇದರಲ್ಲಿ ಲಿಂಗು ಇದೆ, ಒಂದೊಂದರಲ್ಲಿ ಲಿಂಗು ಇಲ್ಲ ನೋಡಿ. ಇದರಲ್ಲಿನೂ ಲಿಂಗಿದೆ, ಮುಂದೆ ಬಸವಣ್ಣ ಮುಖ ಇಲ್ಲ ನೋಡಿ. ಎಲ್ಲೆಲ್ಲಿ ಇದರಲ್ಲಿ ಗೋಪುರದಲ್ಲಿ ಈ ದೇವಸ್ಥಾನದಲ್ಲಿನೂ ಲಿಂಗುನೇ ಇದೆ.
ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತು ಕಲ್ಲು ಮೇಲೆ ಏನೂ ಇಟ್ಟಿಲ್ಲ ಇವರು, ಸಿಮೆಂಟು ಮಣ್ಣು ಏನಿಲ್ಲ. ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲು ಜೋಡಿಸಿದ್ದಾರೆ, ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲು ಜೋಡಿಸಿದ್ದಾರೆ. ಆ ಥರ ಕಟ್ಟಡ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಕಲ್ಲು ಒಂಥರ ಕೆಂಪು ಕಲ್ಲು. ಇದಾದಮೇಲೆ ಪಟ್ಟದ ಕಲ್ಲು ನೋಡಿದ್ದಾಯಿತು. ಇವಾಗ ಮತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತಂದರೆ ಹೈವಳ್ಳೆಗೆ ಹೋಗ್ತಾ ಇದ್ದೀವಿ. ಹೈವಳ್ಳೆ ನೋಡಿ ಬಂತು, ಇದು ಹೈವಳ್ಳೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು ದೇವಸ್ಥಾನ, ತುಂಬ ಚೆನ್ನಾಗಿದೆ. ಇದನ್ನು ದುರ್ಗಾದೇವಿ ಅಂತ ಇದು, ಆದರೆ ಇದ್ರ ಒಳಗಡೆ ದೇವಿನೇ ಇಲ್ಲ. ದುರ್ಗಾದೇವಿ ಅಂತ ಹೆಸರು ಇದೆ, ಗುಡಿ ಇದೆ, ಎಲ್ಲ ಇದೆ. ಒಳಗಡೆ ಮೂರ್ತಿನೇ ಇಲ್ಲ. ಇದು ನೋಡಿ ನರಸಿಂಹ ದೇವರು ಅದು ಕೆತ್ತನೆ ಮಾಡಿದ್ದಾರೆ. ಇದು ಒಂಥರ ರೌಂಡ್ ಇದೆ ನೋಡಿ, ಹೊರಗಡೆಯಿಂದ ತೋರಿಸಿದ್ಮೇಲೆ ಇದೇ ನೋಡಿ ದೇವಿ ಗುಡಿ ಅಂತಾರೆ. ಇದರೊಳಗಡೆ ದೇವಿ ಮೂರ್ತಿನೇ ಇಲ್ಲ, ಎಲ್ಲ ಕದ್ಕೊಂಡು ಹೋಗಿದ್ದಾರೆ ಎಲ್ಲರೂ. ಏನು ಮಾಡೋಕ್ಕಾಗಲ್ಲ, ನಮ್ಮ ಶಿಲೆಗಳೆಲ್ಲ ತುಂಬ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಆಗಿನ ಕಾಲದಲ್ಲಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ನಾಗದೇವತೆ, ನಾಗಸರ್ಪ ಮೇಲೆ ರೌಂಡಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಾಗಪ್ಪನ ಕೆತ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣ್ತದೆ. ರಿಯಲ್ ನೋಡಿದ ನಂತರ ಇನ್ನೂ ಚೆನ್ನಾಗಿದೆ. ಒಳಗಡೆನೆಲ್ಲ ನೋಡಿ, ಹೊರಗಡೆ ಕೂತ್ಕೊಂಡು ಒಂದು ಫೋಟೋ ತೆಕ್ಕೊಂಡೆ ನಾನು ಕೂತ್ಕೊಂಡು. ಬನ್ನಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕಲರು. ಇದು ಒಂಥರ ಕಲರು. ಇದಾದಮೇಲೆ ಇಲ್ಲಿ ಎಕ್ಸಿಬಿಷನ್ ಇದೆ ನೋಡಿ ಹೈವಳ್ಳೆದು, ಅಂದರೆ ಎಲ್ಲ ಮೂರ್ತಿಗಳು ಎಲ್ಲೆಲ್ಲ ಮೂರ್ತಿ ಮುಕ್ ಮಾಡಿದ್ದಾರೆ, ಎಲ್ಲೆಲ್ಲ ಬಿಸಾಕಿ ಹೋಗಿರ್ತಾರಲ್ಲ ಆ ಎಲ್ಲ ಮೂರ್ತಿಗಳೆಲ್ಲ ಈ ಇದರಲ್ಲಿ ಸಂಗ್ರಹ ಮಾಡಿ ಇದೊಂದು ಎಕ್ಸಿಬಿಷನ್ ಥರ, ಸಂಗ್ರಹಾಲಯ ಥರ ಮಾಡಿದ್ದಾರೆ ನೋಡಿ. ಒಳಗಡೆನೂ ತುಂಬ ದೊಡ್ಡ ದೊಡ್ಡ ಮೂರ್ತಿಗಳು ಇದ್ದವು. ಮತ್ತು ಹೊರಗಡೆನೂ ನೋಡಿ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಮೂರ್ತಿಗಳು ಬಿಸಾಕಿದ್ರು, ಮುಕ್ ಮಾಡಿದೆಲ್ಲ ಅದೆಲ್ಲ ಜೋಡಿಸಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ಎಲ್ಲ ಥರದ್ದು ನೋಡ್ಬೋದು ನಾವು, ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತಂದು. ತುಂಬ ಚೆನ್ನಾಗಿತ್ತು ಹೈವಳ್ಳೆ ಪಟ್ಟದ ಕಲ್ಲು. ನೀವು ಒಂದು ಸಲ ವಿಸಿಟ್ ಕೊಡಿ, ಚೆನ್ನಾಗಿದೆ ನೋಡೋಕ್ಕೆ. ಬಾದಾಮಿ ನೋಡಿ, ಇದೆಲ್ಲ ದೇವಸ್ಥಾನ. ಯಾವ ದೇವಸ್ಥಾನದಲ್ಲೂ ಒಂದು ಮೂರ್ತಿನೂ ಚೆನ್ನಾಗಿಲ್ಲ. ಅದೆಲ್ಲ ನೋಡಿದ್ದಾದಮೇಲೆ ಮಧ್ಯಾಹ್ನ 2 ಗಂಟೆ ಆಗಿತ್ತಲ್ಲ, ಹಾಗಾಗಿ ನಮ್ಮ ಮನೆಯವರು ಒಂದು ಸೋಡಾ ಕುಡಿತಾಯಿದ್ರು. ಇದೊಂದು ಮರ ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ಅಷ್ಟು ದೊಡ್ಡದಿದೆ. ಒಂದೇ ಮರನೇ ಫುಲ್ ಎಲ್ಲ ರೌಂಡು. ಎಷ್ಟು ಜನ ಕೂತಿದ್ದಾರೆ ನೋಡಿ. ಹಣ್ಣಿನ ಅಂಗಡಿ ಇವೆಲ್ಲ ಗಾಡಿಗಳೆಲ್ಲ ಇಟ್ಕೊಂಡಿದ್ದಾರೆ, ಅವ್ರಿಗೆಲ್ಲ ನೆರಳಾಗಿದೆ ನೋಡಿ. ಇದು ಒಂದೇ ಮರ ನೋಡಿದರೆ ಇಷ್ಟು ದೊಡ್ಡದಿದಾಗಿದೆ. ನಾವು ಇಲ್ಲಿ ಹಣ್ಣಿದ್ದು ಇದು ನೋಡಿ, ಖರ್ಜೂರ ಹಣ್ಣು, ಇದು ಹಸಿ ಖರ್ಜೂರ ಹಣ್ಣು, ಮತ್ತು ಅದು ಪೈನಾಪಲ್ ತೊಗೊಂಡಾದ್ಮೇಲೆ ಇವಾಗ ನಾವು ಎಲ್ಲಿ ಬಂದ್ವಿ ಅಂದರೆ ಬಾದಾಮಿ ಕೇವು ದೇವಾಲಯ ಅಂತಂದ್ರೆ, ಅಂದರೆ ಗುಹೆ ದೇವಾಲಯ. ಇದು ಬೆಟ್ಟ ಎಷ್ಟು ಎತ್ತರ ಇದೆ ಅಂದರೆ ಅಷ್ಟು ಎತ್ತರ ಇದೆ. ನಡ್ಕೊಂಡು ಹೋದ್ವಿ, ಹತ್ತಿದ್ವಿ. ಇದು ಗುಹೆ ಇದೆ ನೋಡಿ, ಗುಹೆ ಒಳಗೆಲ್ಲ ದೇವರೆಲ್ಲ ಕೆತ್ತಿದ್ದಾರೆ ನೋಡಿ. ಇಲ್ಲಿನೂ ನಾಗದೇವತೆದ್ದು ಕೆತ್ತಿದ್ದಾರೆ. ಕೋತಿಗಳಂದರೂ ಸಿಕ್ಕಾಪಟ್ಟೆ ಕೋತಿಗಳು ಇದ್ವು. ಇಲ್ಲಿ ಏನು ತಿನ್ನಕ್ಕೆ ತೊಗೊಂಡು ಹೋಗಲೇಬಾರ್ದು. ಅಲ್ಲಿ ಮಾರಕ್ಕೂ ಏನೂ ಇಟ್ಟಿಲ್ಲ, ಯಾಕೆಂದರೆ ಕೋತಿಗಳು ಬಿಡ್ತಾ ಇರಲಿಲ್ಲ. ಇದೇ ಗುಹೆ ನೋಡಿ, ಇದು ಕೇವು ಅಂತಾರೆ, ಇಂಗ್ಲೀಷ್ ಬಾದಾಮಿ ಕೇವು ದೇವಾಲಯ ಅಂತಾರೆ. ನಾವು ಕನ್ನಡದಲ್ಲಿ ಗುಹೆ ದೇವಾಲಯ ಅಂತ ಹೇಳ್ಬೋದು ನೋಡಿ. ಇಲ್ಲಿ ಮೇಲಿಂದ ಒಂದು ಆ ಥರ 4 ಗುಹೆಗಳು ಕಟ್ಟಿದ್ದಾರೆ, ಸ್ಟೆಪ್ ಹೈಟ್ ಮೇಲೆ ಗುಡ್ಡದ ಲಾಸ್ಟ್ವರೆಗೂ, ಫುಲ್ಲು ಲಾಸ್ಟ್ವರೆಗೂ ಬಂದಿದ್ದೀವಿ ನಾವು ನೋಡಿ. ಇಲ್ಲೆಲ್ಲ ಅಲ್ಲಿ ಒಂದು ಈ ನೀರೇನಿಲ್ಲದ, ಇವಾಗ ನಾವು ಇದಾದಮೇಲೆ ಆ ಕಡೆ ಹೋಗ್ತೀವಿ ನೋಡಿ. ಈ ದೇವಸ್ಥಾನ ಎಲ್ಲ ಇದೆಯಲ್ಲ ನೀರಿಂದ ಆ ಕಡೆ, ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ಇದು ನೋಡೋಕ್ಕಿಂತ ಅಷ್ಟು ಚೆನ್ನಾಗಿದೆ. ಕ್ಲೈಮೇಟೂ ತುಂಬ ಚೆನ್ನಾಗಿತ್ತು. ಮೋಡ ಬಿಸಿಲು, ಆದರೆ ಸೆಕೆ ಬೇರೆ, ತುಂಬ ಸೆಕೆ ಇತ್ತು. ಮತ್ತು ಮಳೆನೂ ಬರ್ತಾಯಿತ್ತು ನೋಡಿ. ಇವಾಗ ಮಳೆ ಬರ್ತಾಯಿದೆ, ಆದ್ರೂ ಒಂದು ವಿಡಿಯೋ ಮಾಡಿದೆ ನಾನು ನೋಡಿ. ಮಳೆ ಬರ್ತಾಯಿದೆ, ತುಂಬ ಚೆನ್ನಾಗಿ ಕಾಣ್ತೈತಿ ಈ ಸೀನ್ರಿ ಅಂತ, ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಇದಾದಮೇಲೆ ಆ ಕಡೆ ಹೋಗ್ತೀವಿ ಈಗ ನಾವು. ಬನ್ನಿ ನೋಡೋಣ ನೋಡಿ. ನಾನು ಈ ಕಡೆ ಬೆಟ್ಟದಿಂದ ಆ ಕಡೆ ತೋರಿಸಿದ್ನಲ್ಲ ದೇವಾಲಯ, ಈಗ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ನಾನು ಇಲ್ಲಿ ಬಂದೆ ನೋಡಿ, ಬೆಟ್ಟದಿಂದ ತೋರಿಸಿದ್ನಲ್ಲ ಇದೆಲ್ಲ. ಇವಾಗ ನಾನು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ವಿಡಿಯೋ ಮಾಡಿ ನೋಡಿ, ಅಲ್ಲೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇದಂತರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಪ್ಲೇಸು, ಅಷ್ಟು ಚೆನ್ನಾಗಿತ್ತು. ಅದರ ಕೋತಿಗಳದ್ದು ಕಾಟ ಅಂತಾರೆ ತುಂಬ ಇರುತ್ತೆ, ಸಿಕ್ಕಾಪಟ್ಟೆ ಇರುತ್ತೆ. ಯಾರಾದರೂ ಏನನ್ನು ತಿನ್ನಕ್ಕೆ ತಂದರೆ ಅದು ಕಸ್ಗೋವರೆಗೂ ಬಿಡೋದಿಲ್ಲ, ಅವ್ರು ತಿನ್ನೋಕ್ಕೂ ಕೊಡೋದಿಲ್ಲ ಕೋತಿಗಳು. ಅಷ್ಟು ಕೋತಿಗಳು ಇದ್ದಾವೆ ಇಲ್ಲಿ ನೋಡಿ. ಇಲ್ಲೊಬ್ಬರು ಶಾವಿಗೆ ತಂದಿದ್ದರು, ಶಾವಿಗೆ ಉಪ್ಪಿಟ್ಟು ತಿನ್ನಬೇಕಂತ ತೆಗೆದ ತಕ್ಷಣ ಆಯಿತು, ಒಂದು ಕೋತಿ ಕಸ್ಕೊಂಡ ತಕ್ಷಣ ಅದು ಎಲ್ಲಿಂದ ಬರುತ್ತೆ ಏನೋ, ಕಾಗೆ ಹೆಂಗೆ ಬರ್ತವೆ ಅದೇ ಥರ ಬರ್ತವೆ ಕೋತಿಗಳೆಲ್ಲ. ಬಂದೆಲ್ಲ ತಿಂದು ಪಾಪ ಅವ್ರಿಗೆ ತಿನ್ನೋಕ್ಕೆ ಕೊಡಲಿಲ್ಲ, ಎಲ್ಲ ಕಸ್ಕೊಂಡು ತಿಂದರು ನೋಡಿ. ನಾವೆಲ್ಲ ದೇವಸ್ಥಾನದ ಒಳಗಡೆ ಎಲ್ಲ ನೋಡ್ತಾ ಇದ್ವಿ. ಇಲ್ಲಿನೂ ಲಿಂಗುನೇ ಇದೆ, ಇಲ್ಲಿನೂ ಇದೇನು ಮಂಟಪ ಇದೆಯಲ್ಲ, ಇಲ್ಲಿನೂ ಲಿಂಗುನೇ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ. ಸೀನ್ರಿ, ಆ ಕ್ಲೈಮೇಟು ಅದು ತುಂಬ ಚೆನ್ನಾಗಿತ್ತು. ಇದು ನೋಡಿ, ಇದು ಗುಡ್ಡದಲ್ಲಿನೂ ಕೆತ್ತಿದ್ದಾರೆ ನೋಡಿ. ಲಿಂಗು ಮುಂದೆ ಬಸವಣ್ಣ, ಲಿಂಗು ಮುಂದೆ ಬಸವಣ್ಣ.
ಇದೇ ಥರನೇ ಕೆತ್ತನೆ ಜಾಸ್ತಿ ಲಿಂಗು ಬಸವಣ್ಣನೇ ಇದೆ ಈ ಗುಡ್ಡದಲ್ಲೆಲ್ಲ ಕೆತ್ತನೆ. ಈ ಐಹೊಳೆ ಪಟ್ಟದಕಲ್ಲು, ಇದು ಕೇವು ಬಾದಾಮಿ ಕೇವು ದೇವಾಲಯ ಅಂತೀವಲ್ಲ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದೆ ಅಂದರೆ ನರಸಿಂಹಸ್ವಾಮಿ ನೋಡಿ. ಮತ್ತು ಅದಾದಮೇಲೆ ದುರ್ಗಾದೇವಿ ಇದೆ, ಆಮೇಲೆ ವಿಷ್ಣು, ಬ್ರಹ್ಮ, ಮಹೇಶ್ವರನೂ ಇದ್ದಾರೆ ನೋಡಿ, ಗಣೇಶ ಇದೆ, ನರಸಿಂಹಸ್ವಾಮಿನೂ ಇದ್ದಾನೆ. ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ ಗುಡ್ಡದಲ್ಲೇನೋ. ಇದು ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ನಾನು ಏನೇನಂತೆಲ್ಲ. ಇದಾದಮೇಲೆ ಕೋತಿ ನೋಡಿ, ಮಳೆ ಬರ್ತಾ ಇತ್ತಲ್ಲ, ಮಳೆಯಲ್ಲಿ ನೆನೆಸ್ಕೊಂಡು ಹಿಂಗೆ ಒಂದಕ್ಕೊಂದು ಹಿಡ್ಕೊಂಡು ಬೆಚ್ಚಗೆ ಸುಮ್ಮನೆ ಕೂತಿದ್ದಾವೆ ನೋಡಿ. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆಯಲ್ಲ ಕೋತಿ ನೋಡಿ. ಇಲ್ಲಿ ಈ ಕಡೆಯಿಂದ ಆ ಗುಡ್ಡ ಕಾಣಿಸ್ತಾ ಇದೆ ನೋಡಿ. ಇವಾಗ ನಾನು ಆ ಕಡೆಯಿಂದ ಈ ಕಡೆ ತೋರಿಸಿದ್ನಲ್ಲ, ಇವಾಗ ಈ ಕಡೆಯಿಂದ ಆ ಗುಡ್ಡ ತೋರಿಸ್ತಾ ಇದ್ದೀನಿ, ಬೆಟ್ಟ ತೋರಿಸ್ತಾ ಇದ್ದೀನಿ. ಇನ್ನೊಬ್ಬರು ರೊಟ್ಟಿ ಊಟ ಹಿಡ್ಕೊಂಡು ಬಂದರು. ಆಯ್ತು, ಅದು ಕವರ್ ನೋಡಿದ ತಕ್ಷಣವೇ ಹೇಳ್ಕೊಂಬಿಟ್ಟು ಕೋತಿಗಳು. ಇಲ್ಲಿನೂ ಅಷ್ಟೇ, ಅಷ್ಟು ಕೋತಿಗಳು ಬಂದಿದ್ದಾವೆ ನೋಡಿ. ನೋಡಿ ಇದು ನೋಡಿದ್ದಾದಮೇಲೆ ಇದ್ರ ಪಕ್ಕಕ್ಕೆ ಇನ್ನೊಂದು ಬೆಟ್ಟ ಇತ್ತು. ಆ ಬೆಟ್ಟಕ್ಕೂ ಹೋಗ್ತಾ ಇದ್ವಿ ನೋಡಿ. ಯಾರ್ಯಾರು ಇಲ್ಲ ಬೆಟ್ಟದ ಕಡೆ, ಅಷ್ಟು ಜನ ಹೋಗ್ತಾನೆ ಇರಲಿಲ್ಲ. ಯಾಕಂದರೆ ಸಂಜೆ 3:30-4 ಆಗಿತ್ತೇನು ನಾವು ಹೋಗಬೇಕಾದ್ರೆ. ಯಾರೂ ಇರಲಿಲ್ಲ. ಒಂದು ಸ್ವಲ್ಪ ಭಯನೂ ಆಯಿತು, ಯಾರೂ ಇಲ್ಲ ಅಂತಂದು. ಆದ್ರೂ ಮತ್ತೆ ಹೋಗಿ ನೋಡಬೇಕು ಅಂತ ಕ್ಯೂರಿಯಾಸಿಟಿ. ಹಾಗಾಗಿ ಹತ್ತುತ್ತಾ ಇದ್ದೀವಿ. ಸೆಕೆ ಅಂದರೆ ಫುಲ್ಲು ಸೆಕೆ ನೋಡಿ. ನನ್ನ ಮುಖ ನೋಡಿ ಹೆಂಗಾಗಿದೆ, ಅಷ್ಟು ಸೆಕೆ ನೋಡಿ. ಬೆಟ್ಟ ತೋರಿಸ್ತಾ ಇದ್ದೀನಿ ಎಷ್ಟು ಹೈಟ್ ಇದೆ ಅಂತಂದು. ಅಷ್ಟು ಹೈಟ್ ಮೇಲೆ ನಾವು ಈಗ ಹೋಗ್ತಾ ಇದ್ವಿ ನೋಡಿ. ಇವಾಗ ನಾವು ಮೇಲೆ ಬಂದ್ವಿ ನೋಡಿ. ಮೇಲೆ ಬಂದು ಇವಾಗೆಲ್ಲ ಊರೆಲ್ಲ ತೋರಿಸ್ತಾ ಇದ್ದೀವಿ ನೋಡಿ, ಬಾದಾಮಿ ಹೇಗಿದೆ ಅಂತಂದು. ಪರವಾಗಿಲ್ಲಪ್ಪ, ಬಾದಾಮಿ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ ನೋಡಿ. ಆ ಕಡೆ ಎಲ್ಲ ಮಳೆ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನಾನು ನೋಡಿ. ಇಲ್ಲಿ ಇನ್ನೂ ಆ ಕಡೆ ಬೆಟ್ಟದ ಮೇಲೂ ಹೋಗಬೇಕು ನೋಡಿ. ನಾನು ಫಸ್ಟಿಗೆ ಬೆಟ್ಟ ತೋರಿಸಿದ್ನೆಲ್ಲ ಗುಹೆಗಳು, ಅದು ಆ ಕಡೆ ಇದೆ ನೋಡಿ, ಇದರ ಅಪೋಸಿಟು. ಇವಾಗ ಅಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ನೋಡಿ, ಈ ಬೆಟ್ಟಕ್ಕೆ ಅಪೋಸಿಟು ಈ ಬೆಟ್ಟಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು ಸೀನ್ರಿ ಅದೆಲ್ಲ ನೋಡಿ. ಫೋಟೋ ತೆಗೆಸ್ಕೊಂಡಿವಿ. ಬೆಟ್ಟದ ಮೇಲೆ ಯಾರಾದರೂ ಕಾಣಿಸ್ತಾ ಇದ್ದಾರೆ, ಒಂದು ಇಬ್ಬರು ಕಾಣ್ತಾ ಇದ್ದಾರೆ. ಯಾರ್ಯಾರು ಕಾಣ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಮನೆಯವರು ಭಯಪಟ್ಟು ನಡಿ ಹೋಗೋಣ ಅಂತ ಇದ್ರು ನೋಡಿ. ಇಲ್ಲಿ ಕೋತಿಗಳು ಚೆಕ್ಕಂದ ಆಡ್ತಾ ಇದ್ದಾವೆ. ಯಾಕೆಂದರೆ ಸಂಜೆ ಟೈಮು ಮೋಡ ಮಳೆ ಎಲ್ಲ ಚೆಕ್ಕಂದ ಆಡ್ತಾ ಇದ್ದಾವೆ. ಕೋತಿ ಆಟ ನೋಡಿ ಹೆಂಗಿದೆ. ಇದಾದಮೇಲೆ ನಮ್ಮ ಮನೆಯವರು ನಡಿ ಹೋಗೋಣ, ಯಾರೂ ಕಾಣಿಸ್ತಾ ಇಲ್ಲ, ಸಂಜೆ ಬೇರೆ ಆಗಿದೆ, ಮಳೆ ಬೇರೆ ಬರ್ತಾ ಇದೆ ಅಂತಂದರು. ಸರಿ, ನನಗೂ ಒಂದು ಸ್ವಲ್ಪ ಭಯ ಆಯಿತು. ಯಾಕಂದರೆ ಜನ ಇದ್ದರೆ ಚೆನ್ನಾಗಲ್ಲ ಅಂಥೇಳಿ ಮತ್ತೆ ವಾಪಸ್ ಬಂದ್ವಿ. ಬರಬೇಕಾದ್ರೆ ಫುಲ್ಲು ಮಳೆ ಶುರು ಆಯಿತು. ಹಾಗಾಗಿ ಇಲ್ಲೇ ಕೂತ್ಕೊಂಡಿವಿ ಒಂದು ಸ್ವಲ್ಪ ಹೊತ್ತು. ಯಾರ್ಯಾರು ಇಲ್ಲ, ನಾನು ನಮ್ಮ ಮನೆಯವರು ಇನ್ನೊಂದು ಇಬ್ಬರು ಇದ್ದರು ಅಷ್ಟೇ. ಅಲ್ಲೆಲ್ಲಿ ಗಾರ್ಡ್ಸ್ ಇದ್ದರು, ಸೆಕ್ಯೂರಿಟಿ ಗಾರ್ಡ್ಸು. ಅದಾದಮೇಲೆ ನೋಡಿ ತೆಗಿತಾ ಇದ್ದೀನಿ. ಅಲ್ಲಿ ನನ್ನಿಂದ ಕೂತಿದ್ದಾರೆ ನೋಡಿ, ಅವರೊಬ್ಬರು ಇದ್ದರು. ಮತ್ತು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಮತ್ತು ಬಾದಾಮಿ ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ಮತ್ತು ಇಷ್ಟ ಆದರೆ ನೀವು ಒಂದು ಸಲ ಬಂದು ವಿಸಿಟ್ ಕೊಡಿ. ತುಂಬ ಚೆನ್ನಾಗಿದೆ, ನೋಡೋಂಥ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.